ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಹೆಮ್ಮೆಯ ಯೋಧ, ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ ಲಗಮಣ್ಣ ಹೋಗಾರ್ ಇವರಿಗೆ ನಿಡಗುಂದಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ರಾಯಭಾಗ ರೈಲ್ವೆ ನಿಲ್ದಾಣಕ್ಕೆ ವೀರ ಯೋಧ ಆಗಮಿಸ್ತಾ ಇದ್ದಂತೆಯೇ ಮುತ್ತೈದೆಯರಿಂದ ಆರತಿ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ನಂತರ ಸ್ವಗ್ರಾಮವಾದ ನಿಡಗುಂದಿ ಗ್ರಾಮಕ್ಕೆ ಭವ್ಯ ಬೈಕ್ ರ್ಯಾಲಿ ಮೂಲಕ ಬರಮಾಡಿಕೊಂಡಿದ್ದಾರೆ. ನಿಡಗುಂದಿ ಗ್ರಾಮದಲ್ಲಿ ಇರುವಂತಹ ಎಲ್ಲ ದೇವಾನುದೇವತೆಗಳ ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದವನ್ನ ವೀರಯೋಧ ಪಡೆದುಕೊಂಡಿದ್ದಾನೆ. ವೀರಯೋಧ ಲಗಮನ್ ಹೋಗಾರ್ ಇವರ ಅಕ್ಕ ತಂಗಿಯರು ವೀರಯೋಧನ ಪಾದಪೂಜೆ ಮಾಡುವ ಮೂಲಕ ತಮ್ಮ ಮನೆಗೆ ಬರಮಾಡಿಕೊಂಡ್ರು. ನಂತರ ವೀರಯೋಧ ಲಗಮಣ್ಣ ಹೋಗಾರ್ ಇವರು ತಮ್ಮ ತಂದೆ ತಾಯಿಯ ಪಾದಪೂಜೆ ಮಾಡಿ ಗೌರವಿಸಿದ್ರು. ನಂತರ ನಿಡಗುಂದಿ ಗ್ರಾಮಸ್ಥರಿಂದ ಆಯೋಜನೆ ಮಾಡಲಾದ ಸನ್ಮಾನ ಕಾರ್ಯಕ್ರಮದಲ್ಲಿ ವೀರಯೋಧ ಭಾಗಿಯಾಗಿ ಸನ್ಮಾನವನ್ನ ಸ್ವೀಕಾರ ಮಾಡಿದ್ರು. ಸೇವೆ ಮಾಡಿ ಅದಕ್ಕಿಂತ ಭೀ ಇವತ್ತು ಅನ್ಸಾದ ನನಗೆ ಈ ಥರ ದೂರ ಸ್ವಾಗತ ಆ ಥರ ಅಂದ್ಕೊಂಡು ನಮ್ಮೂರ ನಮಗೆ ಸರ್. ಈಗ ನೀವು 18 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ. ಇದರಲ್ಲಿ ನಿಮ್ಗೆ ಆದಂಥ ಕೆಲವೊಂದು ದುಃಖದ ಸಂಗತಿ ಏನೇನು ಎಲ್ಲಿ ಸರ್ವಿಸ್ ಮಾಡಿದ್ರಿ? ಸರ್ವಿಸ್ ಮಾಡಿದ್ರೆ ಆಮೇಲೆ ಅಮ್ಮಲ್ಲ ಪಾಠ ಜಮ್ಮು ಕಾಶ್ಮೀರ ಆಮೇಲೆ ಸ್ವಲ್ಪ ನಿಮಗೆ ದುಃಖಕರವಾದಂಥ ಸಂಗತಿ ಎಲ್ಲಿ ಬಂತು? ದುಃಖದ ಸಂಗತಿ ಅಂತ ಏನು ಹೇಳ್ಕೋದೇನೋ ಖುಷಿಯಿಂದ ಮಾಡಿದ್ದೆವು. 18 ವರ್ಷ ಕೆಲಸ ಮಾಡಬೇಕಂದ್ರೆ ನಾವು ಈ ಸಂದರ್ಭದಲ್ಲಿ ಭೀರಪ್ಪ ಗಾವಡೆ, ಸಿದ್ದರಾಮ್ ದಳವಾಯಿ, ಬಾಳು ಪಾಟೀಲ್, ಅಣ್ಣಪ್ಪ ಅಂಕಲಿ, ಅಪ್ಪನಗೌಡ ಪಾಟೀಲ್, ಬಸ್ಸು ಹೋಗಾರ್, ಗೋರಖ್ ನಾಯಕ್, ಲಕ್ಷ್ಮಣ ಗವಾಯಿ, ಮಹಾವೀರ್ ಹಿರಕೋಡಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.